ಇವರು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದಾರ ಅಂತ ಹೇಳಿದ್ರೆ ತಿಳ್ಕೊಬೇಕಂತೇಳಿ ಇದು ವ್ಲಾಗ್ ಮಾಡಕತ್ತಿದ್ದು. ಅಲ್ಲಿರೋ ಒಂದು ಏನೇನೋ ಹಾಬಿಗಳಾಗಿರ್ಬೋದು, ಅದು ನನಗೆ ಗೊತ್ತಿರುತ್ತಲ್ಲ, ಅವ್ರಿಗೆ ಗೊತ್ತದ ಇಲ್ಲ. ಓಕೆ, ರೆಡಿ ಇದೀರಿ? ಓಕೆ, ರೆಡಿ. ರೆಡಿ. ನಾನು ಸಿಕ್ಕಾಪಟ್ಟೆ ಕೇಳ್ಬೇಕಂತ ಮಾಡಿದೆ. ಸಿಕ್ಕಾಪಟ್ಟೆ ಕೇಳಿ ಪಾಪ ಅವ್ರಿಗೆ ಯಾಕೆ ಹೈರಾಣಕ್ಕೆ ಹಾಕ್ಲಿ, ಸುಮ್ಮನೆ ಯಾಕೆ ಮುಜುಗರಕ್ಕೆ ಸಿಗಿ ಬೀಳಿಸ್ಲಿ ಅಂತ ಹೇಳಿದ್ರೆ, 4ನೇ ಕ್ವಶನ್ ಏನಪ್ಪಾ ಅಂದ್ರೆ, ನನ್ನ ಫೇವ್ರೇಟ್ ಡ್ರಿಂಕ್ ಯಾವುದು? ಕೋಲ್ಡ್ ಡ್ರಿಂಕ್. ಅದಕ್ಕೆ ಸ್ಟಾರ್ಟಿಂಗ್ ಈಸಿಯಾಗಿರ್ತೀವಿ, ದಂಡಿ ಬರ್ತಾ ಬರ್ತಾ ಹಾರ್ಡ್ ಆಗ್ತಾವ ನೋಡಿ. ಹೆಂಗ್ ಹಾರ್ಡ್ ಆನ್ಸರ್ ಮಾಡ್ತಾರ ನೋಡು ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಒಂದು ಒಳ್ಳೆ ಕ್ರೇಜ್ ಆಗಿರೋದೊಂದು ಗೇಮ್ ಮುಖಾಂತರ. ಗೇಮ್ ಅನ್ನೋಗಿನ ಒಂದೇನಂತಾರಪ್ಪ, ಅದೊಂದು ಟಾಸ್ಕ್ ಟೈಪ ನಮ್ಮ ಪಾರ್ಟ್ನರ್ಗೆ. ಏನು ಟಾಸ್ಕ್ ಅಪ್ಪ ಅಂದರೆ, ನೋಡಿದ್ರಿ ನೀವು ತಮ್ಮನ ಟೈಟಲ್. ಹೌದು, ಇವರು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದಾರ ಅಂತ ಹೇಳಿದ್ರೆ ತಿಳ್ಕೊಬೇಕಂತೇಳಿ ಇದು ವ್ಲಾಗ್ ಮಾಡಕತ್ತಿದ್ದು. ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ನಾನು ಏನಂತಾರಪ್ಪ ಕ್ವಶನ್ಸ್ಗಳು ರೆಡಿ ಮಾಡಿಟ್ಕೊಂಡಿನಿ. ಕ್ವಶನ್ಸ್ಗಳಲ್ಲಕೇನು ನನ್ನ ಫೇವ್ರೇಟ್ ಫುಡ್, ಫೇವ್ರೇಟ್ ಕಲರ್ ಆಗಿರ್ಬೋದು, ಫೇವ್ರೇಟ್ ಬೈಕ್, ಫೇವ್ರೇಟ್ ಕಾರ್, ಹಿಂಗೆ ನನ್ನ ಇಷ್ಟ ಆದಂಥ ವಸ್ತುಗಳಾಗಿರ್ಬೋದು, ನನ್ನಲ್ಲಿರೋ ಒಂದು ಏನೇನೋ ಹಾಬಿಗಳಾಗಿರ್ಬೋದು, ಅದು ನನಗೆ ಗೊತ್ತಿರುತ್ತಲ್ಲ, ಅವ್ರಿಗೆ ಗೊತ್ತದ ಇಲ್ಲ. ಆಲ್ಮೋಸ್ಟ್ ಗೊತ್ತಾದ, ಬಟ್ ಏನೇನು ಗೊತ್ತದ ಏನೇನು ಗೊತ್ತಿಲ್ಲದ ಅದು ನೋಡೋದು ತಿಳ್ಕೊಳ್ಳೋಂಥ. ಇವಾಗೆ ಲೆಟ್ಸಿ ಗೊತ್ತಾಗುತ್ತೆ ಇವಾಗ ಇವರ ರಿಯಾಕ್ಷನ್. ಓಕೆ, ರೆಡಿ ಇದೀರಿ? ಓಕೆ, ರೆಡಿ. ಓಕೆ ಗೈಸ್, ಬನ್ನಿ ಇವಾಗ ಸ್ಟಾರ್ಟ್ ಮಾಡಮಂತ. ನನ್ನ ಡೈಲಿ ಏನೇನಪ್ಪ ಅಂದರೆ, ಈ ಸಲ ನಾ ಏನು ಕೇಳ್ತೀನಪ್ಪ ಅಂದರೆ, ಫೇವ್ರೇಟ್ ಫುಡ್ಡಿಂದ ಫೇವ್ರೇಟ್ ಹೀರೋತನ. ಅಂದರೆ ನಾನು ಸಿಕ್ಕಾಪಟ್ಟೆ ಕೇಳ್ಬೇಕಂತ ಮಾಡಿದೆ. ಸಿಕ್ಕಾಪಟ್ಟೆ ಕೇಳಿ ಪಾಪ ಅವ್ರಿಗೆ ಯಾಕೆ ಹೈರಾಣಕ್ಕೆ ಹಾಕ್ಲಿ, ಸುಮ್ಮನೆ ಯಾಕೆ ಮುಜುಗರಕ್ಕೆ ಸಿಗಿ ಬೀಳಿಸ್ಲಿ ಅಂತ ಹೇಳಿದ್ರೆ ಜಸ್ಟ್ 15 ಅಷ್ಟೇ ತೊಗೊಂಡಿನಿ. 15ರಾಗ ಎಷ್ಟು ಕರೆಕ್ಟ್ ಹೇಳ್ತೀನಿ? 15ರೊಳಗೆ ಎಷ್ಟು ಕರೆಕ್ಟ್ ಹೇಳ್ತಾರ ಆ್ಯಂಡ್ ನಾನು ಎಷ್ಟು ಪರ್ಸೆಂಟೇಜ್ ಇವರು ಅರ್ಥ ಮಾಡ್ಕೊಂಡಾರ, ಇವ್ರಿಗೆ ನಾನು ಅಂತ ನಾ ತಿಳ್ಕೊಬೇಕಲ್ಲ. ಸೊ ಅದ್ರ ಸಲ ಕವನಕವ ಬ್ಲಾಗ್ ಅಂತ ಹೇಳಕ್ಕೆ ಹೆಸರ ಮೇಲೆ ಇವ್ರು ಎಷ್ಟು ತಿಳ್ಕೊಂಡ್ರ ತಿಳ್ಕೊತೀನಿ ನಾನು. ಆಮೇಲೆ ರಿವೆಂಜ್ ವಿಡಿಯೋ ನಾನು ಮಾಡ್ತೀನಿ. ರಿವೆಂಜ್ ವಿಡಿಯೋ ನಿನ್ನ ಬಗ್ಗೆ ಎಲ್ಲ ಗೊತ್ತದವೆ, ನಿನ್ನ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡಿನ. ಆಯ್ತಲ್ಲ, ನೋಡ್ತೀನಿ ನಾನು. ಪ್ರತಿಯೊಂದು ಅರ್ಥ ಮಾಡ್ಕೊಂಡು ನಿನ್ನ ಬಗ್ಗೆ ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ಲ. ಬನ್ನಿ ಗೈಸ್, ಇವಾಗ ಸ್ಟಾರ್ಟ್ ಮಾಡಮ್ಮ. ಓಕೆ, ಫೇವ್ರೇಟ್ ಫುಡ್ಡಿಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫೇವ್ರೇಟ್ ಫುಡ್ ಆ್ಯಂಡ್ ಅದು ಹೆಂಗಂದ್ರೆ, ನಾಷ್ಟಾನು ಹೇಳ್ಬೇಕು, ಊಟನೂ ಹೇಳ್ಬೇಕು, ಡಿನ್ನರ್ ಎರಡು. ನನಗ ನಾಷ್ಟದ ಅಂದ್ರ ನಿನಗಲ್ಲ, ನನಗೆ. ನನ್ನ ಫೇವ್ರೇಟ್ ಫುಡ್, ನನ್ನ ಫೇವ್ರೇಟ್ ನಾಷ್ಟ. ನನಗಂದೇನು ನನಗನ ಇವ್ರಿಗೆ ನಾಷ್ಟದಾಗ ತಗೋಬೇಕಂದ್ರೆ ಎಲ್ಲಿ ಹೋದ್ರು ಪುರಿ ಇಲ್ಲ, ಪುರಿ ಭಾಳ ಇಷ್ಟಪಡ್ತಾರ. ಎಲ್ಲರೇ ಹೋಗ್ಲಿ, ಹ್ಯಾಂಗರೇ ಮಾಡ್ಲಿ, ಪುರಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರ. ಊಟದಾಗ ನನಗಂತೂ ಕನ್ಫ್ಯೂಸ್ ಅದ. ಊಟದಾಗ ಭಾಳ ಕನ್ಫ್ಯೂಸ್ ಅದ. ಹೇಳ ಪಟ ಕನ್ಫ್ಯೂಸ್ ಇಲ್ಲ. ಅಂದ್ರ ಚಿಕನ್. ನೀವು ಒಂದು ಹೇಳ್ಬೇಕಲ್ಲ, ನನಗೆ ಕೇಳೋದಲ್ಲ. ಚಿಕನ್ ಊಟ ಬರೀ ಚಿಕನ್ ಆಟ ಇರ್ತದೆ. ಚಿಕನ್ ಕೂಡ ಏನೇನು ಇರ್ತದೆ ಎಲ್ಲ ಕರೆಕ್ಟಾಗಿ ಹೇಳಿ ಬಾಯ್ಗಳು. ಚಿಕನ್ ಚಪಾತಿ. ಓಕೆ, ಚಿಕನ್ ಚಪಾತಿ ಇಷ್ಟ ಇಲ್ಲ. ಗೈಸ್, ನಾಷ್ಟದಾಗ ಅಂದ್ರೆ ನಾನು ಎಲ್ಲಿ ಬೇಕಾದಲ್ಲಿ ಎಲ್ಲಿ ಹೋಗ್ತೀನಲ್ಲ, ಹೋಟೆಲ್ ಹೋದೆ ಅಂದ್ರೆ ಬರೀ ಪೂರಿ ತೊಗೊಂಡು ಜಾಸ್ತಿ ಪುರಿನೇ ಇಷ್ಟಪಡ್ತೀನಿ. ಅದು ಫಸ್ಟ್ ಪಾಯಿಂಟ್, ಅದು ಹೋಗ್ತದೆ ಅವ್ರಿಗೆ, ಅದು ಕರೆಕ್ಟಾ. ಆ್ಯಂಡ್ ಸೆಕೆಂಡ್, ಚಿಕನ್ ಸುಕ್ಕ ಮತ್ತು ಚಪಾತಿ ತೊಗೊಳ್ತೀನಿ ನಾನು. ಸುಕ್ಕ ಅಂತ ಹೇಳಿಲ್ಲ ಅವರು, ಅದರ ಸ್ವಲ್ಪ ಮೈನಸ್. ವಾಟ್ ಚಿಕನ್ ಅಷ್ಟು ಮುಗೀತು, ಮೈನಸ್ ಯಾಕೆ ಮಾಡ್ದ ನೋಡಿ. ಮತ್ತು ಚಿಕನ್ ಸುಕ್ಕ ಅನ್ಬೇಕು ನೀವು. ಯಾಕೆ ಒಟ್ಟು ಚಿಕನ್ ಸುಕ್ಕ, ಅದ್ರಾಗ ಚಿಕನ್ ಅಂದ್ರೆ ಚಿಕನ್ ಎಲ್ಲ ಬತ್ತಿಸ್. ಅದು ಬಿರಿಯಾನಿ ಇಷ್ಟ ಹಂಗೆ ಎಲ್ಲ ಹೇಳಿ. ರೈಸ್ ತಗಂದ್ರೆ ಅದು ಓಕೆ ನಡೀತಿತ್ತು. ಓಕೆ ಗೈಸ್, ಇವಾಗ 1 ಪಾಯಿಂಟ್, ಒಂದು ಕರೆಕ್ಟ್ ಆನ್ಸರ್. 15ರೊಳಗೆ ಒಂದು ಹೇಳ್ಯಾರಿ ಕರೆಕ್ಟಾ. ನೆಕ್ಸ್ಟ್ ಸೆಕೆಂಡ್ ಹೋಮಂತ, ನನ್ನ ಫೇವ್ರೇಟ್ ಸ್ವೀಟ್ ಏನು? ನನಗೆ ಹಿಂಗ್ ಮಾಡೋದು ಸುಮೀರ್. ಇವ್ರ ಫೇವ್ರೇಟ್ ಸ್ವೀಟ್ ನನಗ್ ಗೊತ್ತಿದ ಪ್ರಕಾರ
ಅಂದ್ರ ನನ್ ಜೊತೆ ಇದ್ದಾಗ ಜಾಸ್ತಿ ತಿಂದಿದ್ದಂದ್ರ ರಸ್ಮಲೈ. ರಸ್ಮಲೈ ಸಿಕ್ಕಾಪಟ್ಟೆ ಇಷ್ಟಪಡ್ತಾರ. ಎಲ್ಲಿ ಹೊರಗ್ ಹೋದ್ರನ ರಸ್ಮಲೈ ನಾವಿಬ್ರು ಸೇರಿ ತಿಂದಿದ್ದಂತರ ಜಾಸ್ತಿ ರಸ್ಮಲೈ. ಹೌದು ಗೈಸ್, ರಸಮಲೈ ಇಷ್ಟ. ಸ್ವೀಟ್ ಒಳಗಂದ್ರೆ ರಸಮಲೈ ಇಷ್ಟ. ಉಳಿದ್ರಾಗ ಹಂಗೆ ನನಗೆ ಏನಿತ್ತು ಅಷ್ಟೊಂದು ಜಾಸ್ತಿ ತಲೆ ಕೆಡ್ಸೋಲ್ಲ. ಆ್ಯಂಡ್ ಒಟ್ಟು ಬೈಪಾಟ್ ಮಾಡ್ಕೊಳಕಂತ ಆಗಲ್ಲ ನನಗೆ. ಬೈಪಾಟ್ ಮಾಡ್ಕೊಳ್ಳೋದೇನೋ ಇರ್ಬೇಕು ಅದ್ರಾಗ ಅದಕ್ಕೈತಲ್ಲ ಇದ್ರಾಗ ಶಿವ್ ಬರ್ದು ಇಟ್ಕೊಂಡಿದ್ದೆ ನಾನು. ಸೊ ನನ್ನ ಫೇವ್ರೆಟ್ ಕಲರ್, ನಿನ್ ಫೇವ್ರೆಟ್ ಕಲರ ಇದನ್ನು ಕನ್ಫ್ಯೂಸ್ ಅದ ನನಗ. ಎಲ್ಲ ಕನ್ಫ್ಯೂಸ್ ಆಗಿ ಅದನಿ ನಂದು. ನನಗೆ ಅರ್ಥನೇ ಕನ್ಫ್ಯೂಸ್ ಅರ್ಥ ಮಾಡ್ಕೊಂಡಿನಿ. ಈಗ ಒಂದ್ಸತಿ ಒಂದ್ ಹೇಳಿರ್ತಾನೆ, ಆಮೇಲೆ ಅದು ಚೇಂಜೇ ಮಾಡಿರ್ತಾನೆ. ಚೇಂಜ್ ಇಲ್ಲ, ನಿನ್ ಫೇವ್ರೆಟ್ ಸಣ್ಣಾಗಿಲ್ಲಿದ್ದು ದೊಡ್ಡವ್ರ ತನ ಏನ್ ಫೇವ್ರೇಟ್ ಅದ ನಾವೇ ಫೇವ್ರೇಟ್ ಅದ. ನಿನ್ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಇನ್ನೂ ಒಂದು ಯಾಕೆ ಒಂದ್ ಹೇಳಿದ್ರೆ ಮುಗೀತು. ಎರಡು ಅದ. ಕರೆಕ್ಟ್ ಆನ್ಸರ್ ಮಾಡಿಲ್ಲ. ಇದು ಮಾಡಕತ್ತಾನ, ಮೋಸ ಮಾಡಕತ್ತಾನ. ಮೋಸ ಅಲ್ಲ, ಕರೆಕ್ಟ್ ಹೇಳ್ಬೇಕು ಆನ್ಸರ್. ಬ್ಲ್ಯಾಕ್ ಬಿಟ್ರ ಬ್ಲ್ಯಾಕ್ ಇಷ್ಟಪಡ್ತೀವಿ, ಬಿಟ್ರ ವೈಟ್. ಎಸ್, ನನಗೆ ಗೆಸ್ ಪ್ರಕಾರ ಬ್ಲ್ಯಾಕ್ ಅಂತ ಗೊತ್ತಿತ್ತು ಒಂದ್ ಸ್ವಲ್ಪ. ಬ್ಲ್ಯಾಕ್ ಅಂಡ್ ವೈಟ್ ಭಾಳ ಇಷ್ಟಪಡ್ತೀನಿ. ಮೂರು ಕರೆಕ್ಟ್. ಊರ ಜಾತ್ರೆ ಎಲ್ಲ ಇಷ್ಟ ಇಲ್ಲ. ಬಟ್ ಸುಮ್ ಲೈಟ್ ಕಲರ್ ಅಂದ್ರೆ ಸುಮ್ ಜಾಸ್ತಿ ಫೇವ್ರೇಟ್ ಅಂದ್ರ ಬ್ಲ್ಯಾಕ್ ಅಂಡ್ ವೈಟ್ ಅಷ್ಟೇ, ಮತ್ತೇನಿಲ್ಲ. ಮೂರು ಕರೆಕ್ಟ್ ಹೇಳ್ದೆ ನೋಡ. ನಾ ಎಷ್ಟು ಕರೆಕ್ಟ್ ಹೇಳಕತ್ತೀನಿ ನಿನ್ ಲೆಕ್ಕ. ಗೈಸ್, ಇವಾಗ ನಾಲ್ಕನೇ ಕ್ವಶನ್ ಏನಪ್ಪಾ ಅಂದ್ರೆ, ನನ್ನ ಫೇವ್ರೇಟ್ ಡ್ರಿಂಕ್ ಯಾವುದು? ಕೋಲ್ಡ್ ಡ್ರಿಂಕ್. ಗೈಸ್, ಅಲ್ಲೊಂದು ಚೀಲನೇ ತುಂಬೇದ, ಇಂಥ ಕ್ವಶನ್ ಕೇಳಾಕತ್ತ ನನಗ. ಅದು ಕುಡ್ದಿಟ್ಟಿದ್ದು ಒಂದ್ ಚೀಲನೇ ತುಂಬಿಟ್ಟಿನಿ ನಾನು. ಮೌಂಟೇನ್ ಡ್ಯೂ. ಎಸ್, ಮೌಂಟೇನ್ ಡ್ಯೂ ನನ್ನ ಫೇವ್ರೇಟ್. ಏನಪ್ಪಾ ಇಟ್ಟು ಕರೆಕ್ಟ್ ಹೇಳಕತ್ತಲ್ಲ. 4 ಕ್ವಶನ್ಗೆ 4 ಜ್ಯೂಸ್ ಕೇಳೋದಂದ್ರ ನನ್ಗೆ ಗೊತ್ತೇ ಆಗ್ತದ. ಜ್ಯೂಸ್ ಸಿಕ್ಕಾಪಟ್ಟೆ ಇಷ್ಟಪಡೋದು. ಊಟ ಅದಕ್ಕೆ ಸ್ಟಾರ್ಟಿಂಗ್ ಈಸಿ ಆಗಿರ್ತೀವಿ, ದಂಡಿ ಬರ್ತಾ ಹಾರ್ಡ್ ಆಗ್ತಾವ ನೋಡಿ. ಹೆಂಗ್ ಹಾರ್ಡ್ ಆನ್ಸರ್ ಮಾಡ್ತಾರ ನೋಡು ಅಂತ. ನನ್ನ ಫೇವ್ರೇಟ್ ಫ್ರೂಟ್ ಯಾವುದು? ಗೊತ್ತಿಲ್ಲ. ನನ್ನ ಫೇವ್ರೇಟ್ ಫ್ರೂಟ್ ಯಾವುದು? ಮ್ಯಾಂಗೋ. ರೈಟ್ ಆನ್ಸರ್. ಕನ್ಫ್ಯೂಸ್ ಇತ್ತು ನನಗೆ. ಇಲ್ಲ, ಮ್ಯಾಂಗೋ ಎಲ್ಲರಿಗೂ ಇಷ್ಟನೇ. ಮ್ಯಾಂಗೋ ಫೇವ್ರೇಟ್ ಫುಡ್ ಅಂದ್ರೆ ಮ್ಯಾಂಗೋ, ನನಗಂತೂ ಜಾಸ್ತಿ. ಬಟ್ ನನಗೆ ಇಷ್ಟ ಇಲ್ಲ. ತಿಂತೀನಿ, ಫೇವ್ರೇಟ್ ಇಷ್ಟ ಇಲ್ಲ. ನಾ ಹೇಳಲ್ಲ ನಂದು. ನಾ ನೆಕ್ಸ್ಟ್ ವಿಡಿಯೋ ನಂದು ಇರ್ತದ ಅವಾಗ. ಶಾಣೆ ಆಗ್ಯಾಳ. ಇವಾಗ ನೆಕ್ಸ್ಟ್ ಫೇವ್ರೇಟ್ ಡ್ರಿಂಕ್ ಆಯ್ತು, ಫೇವ್ರೇಟ್ ಫ್ರೂಟ್ ಆಯ್ತು. ಎಷ್ಟಾಯ್ತು ಟೋಟಲ್ ಎಷ್ಟಾಯ್ತು? ಫುಡ್, ಸ್ವೀಟ್, ಕಲರ್, ಡ್ರಿಂಕ್ ಆಯ್ತು. ಮತ್ತೆ ಸ್ವೀಟ್, ಕಲರ್, ಡ್ರಿಂಕ್, ಫ್ರೂಟ್ ಆಯ್ತು. ಆಯ್ತು. ನನ್ನ ಫೇವ್ರೇಟ್ ಪ್ಲೇಸ್ ಅಂದ್ರೆ ಫೇವ್ರೇಟ್ ಅನ್ನೋಕೆ ಡ್ರೀಮ್ ಪ್ಲೇಸ್ ಯಾವುದು? ನನಗೆ ಗೊತ್ತೇ ಇಲ್ಲ ಡ್ರೀಮ್ ಪ್ಲೇಸ್. ಈಗ ಮುಂದೆ ಸಿಕ್ಕಾಪಟ್ಟೆ ಸರ್ತಿ ಹೇಳಿ ನಾನು. ಸಿಕ್ಕಾಪಟ್ಟೆ ಸರಿ ಹೇಳಿ ಅಂದ್ರೆ ಯಾವ್ದು ನಂಗೆ ಗೊತ್ತಿಲ್ಲ. ಡ್ರೀಮ್ ಪ್ಲೇಸ್ ಯಾವ್ದು ಅಂದ್ರೆ ನಾನು ಇಷ್ಟಪಡ ಅಂದ್ರೆ ಹೋದ್ರ ಅಲ್ಲಿ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಇಷ್ಟ ಅರ್ಥ ಮಾಡ್ಕೊಂಡಿ ನಾನು. ಇಲ್ಲ ನಿಂದ್ರ ಈ ಕಡೆ ಕರ್ನಾಟಕದಾಗೇನ ಇಂಟರ್ನ್ಯಾಷನಲ್ ಟ್ರಿಪ್. ನಾಕ್ ಎಷ್ಟ್ ಪ್ರಕಾರ ಹೇಳ್ತೀನೋ ನನಗೆ ಗೊತ್ತಿಲ್ಲ. ಆದ್ರ ಥೈಲ್ಯಾಂಡ್. ಥೈಲ್ಯಾಂಡ್ ಇಲ್ಲ ಗೈಸ್, ಥೈಲ್ಯಾಂಡ್ ಏನು ಹೋಗ್ಬೋದು, ನಾರ್ಮಲ್ ಮನುಷ್ಯನ ಹೋಗಿ ಬರ್ಬೋದು. ಮಲೇಷಿಯಾ, ಅಮೇರಿಕಾ, ಮತ್ತೆ ಇದು ಮನಾಲಿ. ಮನಾಲಿ ಏನು ಬೇರೆ ದೇಶದಾಗ ಅದೇನು? ಇಲ್ಲ ನನಗದು ಒಮ್ಮೆ ಮನಾಲಿಗೆ ಹೋಗಮ್ಮ ಸರಿ ಅಂದಿದ್ದೆಲ್ಲ, ಅದಕ್ಕೆ ಅದು ಒಮ್ಮೆ ನೆನಪಾಗ್ಬಿಡ್ತು. ಮನಾಲಿ ಏನು ಬೇರೆ ದೇಶದಾಗ ಅದ? ಮತ್ತೆ ಯಾವ್ದು ನಿಂದು? ದುಬೈ. ನೈಸ್. ನನ್ನ ಜೀವನ ಒಂದು ಆಸೆ ಅದ, ದುಬೈಗೆ ಹೋಗ್ಬೇಕು ಅಂದ್ರೆ ಟ್ರಿಪ್ಪಿಗೆ ಹೋಗ್ಬೇಕಂತ ಆಸೆ ಅದ. ನೋಡುವ ಯಾವಾಗ ಹೋಗ್ತೀವಿ ನಾವು. ಡ್ರೀಮ್ ಪ್ಲೇಸ್ ಹತ್ತಿಟ್ಟಿನ ಅದು, ಹೋದ್ರೆ ಒಂದು ಸರ್ತಿ ಹೋಗಬೇಕಂತ. ನೋಡುವ ಮುಂದೆ. ಓಕೆ, ಇವಾಗ ಒಂದು ಸೋತಿ ಎಷ್ಟು ಸೋತಿನ ನಮ್ಗೆ ಲಾಸ್ಟಿಗೆ ಹೇಳ್ತಿದ್ ಲೆಕ್ಕ ಹಾಕಿ. ಇವಾಗ ನನ್ನ ಫೇವ್ರೇಟ್ ಸಾಂಗ್
ಫೇವ್ರೆಟ್ ಸಾಂಗ್ ಪಡ ಪಡ ಹೇಳ್ಬೇಕು guys, ಇವರೆಲ್ಲ ನೆನಪು ಮಾಡ್ಕೋತೀನಿ. ನಾನು ಮುಂದೆ ಯಾವಾಗಾರ ಹೇಳಿದಿ ಇನ್ನು ಮುಂದೆ ಹೇಳಿನಿ ಆಡೀನಿ, ನಂಗೆ ಭಾಳ ಇಷ್ಟ ಆಯ್ತು ಹೇಳಿಕೆ ಎಲ್ಲ ಭಾಳ ಸ್ಟೋರಿ ಸ್ಟೇಟಸ್ ಎಲ್ಲ ಜಾಸ್ತಿ ಆಗಿರ್ತದೆ ನಾನು ಅಂದ್ರೆ ಫೇವ್ರೇಟ್ ಸಾಂಗ್ ನಾನು 2 ಅದಾವ, ಬಟ್ ಇದು ಮಾತ್ರ ಸ್ವಲ್ಪ ಜಾಸ್ತಿ ಫೇವ್ರೇಟ್. ಅದು ಇದು ಏನ ಜೀವ ಜೀವ ನನ್ ಜೀವ ನನ್ ದೈವ ಕಣಯ್ಯನು. ಎಲ್ಲ ಈ ಥರ ನೆನಪಿಟ್ರ ಮತ್ತು ಹೆಂಗೆ ಒಂದೇ ಸೋತಿ ಕರೆಕ್ಟ್ ಇಲ್ಲ ನಾ ಇನ್ನ ಕನ್ಫ್ಯೂಸ್ ಹೇಳ್ತಾನೆ ಇಲ್ಲ ಅನ್ಕೊಂಡಿನಿ. ಇಲ್ಲ ಮಾಣಿಕ್ಯ ಮೂವಿ ಒಳಗಿನ ಸಾಂಗ್ ಅದಲ್ಲ ಅದು ಭಾಳ ಇಷ್ಟ ನನಗೆ, ಜೀವ ಜೀವ ಅಂತೇಳಿ ಹಾಡೋದಲ್ಲ ಅದು. ಸೊ ಅದು ಜಾಸ್ತಿ ಇಷ್ಟ ಅಂದ್ರೆ ಅದಕ್ಕಿಂತ ಇನ್ನೊಂದು ಇಷ್ಟ ಅದ, ಬಡವನಾದರೆ ಏನು ಪ್ರಿಯ ಅಂತಲ್ಲ ಅದ ಜಾಸ್ತಿ ಹಾಡೋದು ಮತ್ತು ಕಾಪಿರೈಟ್ ಬರ್ತದೆ. ಸೊ ಅದೊಂದು ಎರಡನೇದು ಇಷ್ಟ. ಬಟ್ ಫಸ್ಟ್ ಇಷ್ಟ ಅಂದ್ರೆ ಇದೆ ಜೀವ ಜೀವ ತಾಡೋದಲ್ಲ ಮಾಣಿಕ್ಯ ಮೂವಿದದು. ಆ್ಯಂಡ್ ಇವಾಗ ಮತ್ತೆ ಹೋಗ್ತೀನಿ ನೆಕ್ಸ್ಟ್. ನನ್ನ ಫೇವ್ರೇಟ್ ಬೈಕ್ ಯಾವುದು? ನನಗೆ ಬೈಕ್ ಗೊತ್ತದ, ಬಟ್ ಅದ್ರ ಹೆಸರು ಗೊತ್ತಾಗಲ್ಲ. ಬೈಕ್ ನನ್ ಮುಂದ್ ಬಾಳ್ ಸರಿ ತೋರ್ಸ, ನಂದು ಫೋಟೋ ಬಾಳ್ ಸರಿ ಡ್ರೀಮ್ ಬೈಕ್ ಅದ ನನ್ ಮುಂದ್ ಬಾಳ್ ಸರಿ ಹೇಳೇನದು. ಬೈಕ್ ಹೆಸರು ಅದು ಹೇಳ್ತೀನಿ, ಬಟ್ ಅದು ಅದರದೇ ಅದತ್ತು ನನಗೆ ಗೊತ್ತಿಲ್ಲ, ಬಟ್ ಹೇಳ್ತೀನಿ. KTM ಒಳಗ 2 ಅದಾವ. ನಂಗೆ ಮುಂದಿನ ಏನು ಗೊತ್ತಿಲ್ಲ, KTM ಅನ್ನೋದು ಒಂದೇ ಗೊತ್ತದ. ಅದೇ ಹೌದಲ್ಲತ್ತದ ಒಟ್ ಬೈಕ್ ಈ ಸದ್ ತೋರಿಸ್ರಿ, ಈ ಸದ ನಾ ಪುನಃ ಹಿಡಿತೀನಿ. ಅದು ನಿಂದು ಡ್ರೀಮ್ ಬೈಕ್ ಅತೆ ಇದು ಅಲ್ಲ, ಇದು ಫೋನ್ದಾಗ ಫೋಟೋ ತೋರಿಸಿದ್ರೆ ಪುನಃ ಹಿಡಿತೀನಿ, ಬಟ್ ಅದು ಹೆಸರು ಗೊತ್ತಿಲ್ಲ. ಹೌದು, KTM ಒಳಗೆ KTM ಡ್ಯೂಕ್ 319. ಆಟ ಕರೆಕ್ಟ್ ಹೇಳಿನಲ್ಲ, ಕನ್ಸಿಡರ್ ಒಟ್ಟು KTM ಕಂಪ್ನಿ ಹೇಳ್ಯಾರಲ್ಲ ಸಾಕು, ಓಕೆ ಇರಲಿ, ಕನ್ಸಿಡರ್ ಆಗುತ್ತೆ. ಸ್ವಲ್ಪ ಒಂದೇ ತಪ್ಪು ಹೇಳಿ ನೋಡ, ಒಂದೇ ತಪ್ಪು ಹೇಳಿ ಅಷ್ಟ್ರನ್ಯಾಗ. ಆ್ಯಂಡ್ ಇವಾಗ ನೆಕ್ಸ್ಟ್ ನನ್ನ ಫೇವ್ರೇಟ್ ಕಾರ್ ಅಂದ್ರೆ ರೀಸೆಂಟಾಗಿ ಇಷ್ಟ ಆಗಿದ್ದ ಕಾರ್ ಅಂದ್ರೆ ಕಾರ್ ಒಳಗಡೆ ನಮ್ಮ ಕಾರ್ ನಾಲೆಜ್ ಫಸ್ಟ್ ಇದ್ದಿಲ್ಲ ಸಣ್ಣಗಿಂದ. ಅದು ಇವಾಗ ಕಾಲೇಜ್ ಲೈಫ್ ಇವರ್ನ ಡಿಗ್ರಿ ಲೈಫ್ ಇವರ್ನ ಒಂದು ಡ್ರೀಮ್ ಅಂತ ಇರ್ತಲ್ಲ, ಒಂದು ಫೇವ್ರೇಟ್ ಕಾರ ಫೇವ್ರೇಟ್ ಬೈಕ್ ಆ ಟೈಪ್. ಅದ್ರೊಳಗೆ ಇಷ್ಟ ಆಗಿದ್ದಂದ್ರೆ ಯಾವುದು? ತಾರ್ ನನಗೂ ಇಷ್ಟ, ನನಗೆ ಇಷ್ಟ ತಾರ್. ಅವ್ರಿಗೆ ಇಷ್ಟ, ನನಗೂ ಇಷ್ಟ. ನಮಗೆ ಥಾರ್ ಇಷ್ಟ ಗೈಸ್, ನಿಜವಾಗ್ಲೂ ನನಗೂ ತಾರ್ ಇಷ್ಟ. ನೆಕ್ಸ್ಟ್ ಹೋಗವಾ? ಈ ನೆಕ್ಸ್ಟ್ ಇವ್ರು ಈ ಪರಿ ಹೇಳಕತ್ತಾರ ಎಲ್ಲ ಇವರೇ ವಿನ್ ಆಗ್ತಾರ. ಇವ್ರು ನನಗೆ ಏನು ಗೊತ್ತೇ ಇಲ್ಲ ನಿಜ ಹೇಳ್ಬೇಕಂದ್ರ. ನಂದು ಅಕಸ್ಮಾತ್ ರಿವೆಂಜ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ನಾ ಮಾಡ್ತೀನಿ. ಈಗ ನನ್ನ ಫೇವ್ರೇಟ್ ಮೂವಿ ಯಾವುದು? ಬಡ ಆನ್ಸರ್ ಮಾಡೋಕಪ್ಪ. ರೀಸೆಂಟ್ ಆಗಿ ಬಂದಿದ್ದೇನು ಹಳಿ ಕಾಲದಲ್ಲಿ ನೋಡಿಲ್ಲ ನಾನು. ಹಳಿ ಕಾಲ ಈಗ ರೀಸೆಂಟ್ ಆಗಿರೋದು, ರೀಸೆಂಟ್ ಆಗಿದ್ರೊಳಗೆ ಯಾವಾಗಿಂದ ಫೇವ್ರೇಟ್? ಈ ವರ್ಷದಿಂದ ಏನು? ಈ ವರ್ಷ ಎಲ್ಲ ಹೇಳಲ್ಲ, ಹೇಳ್ಬೇಕಪ್ಪ. ಬಟ್ ಈಗೀಗಂತ ಯಾವ ಇಷ್ಟ ಇಲ್ಲ ಬಿಡು. ಫೇವ್ರೇಟ್ ಮೂವಿ ಅಂದ್ರೆ ನನಗ ನಿನಗ ಬಹಳ ರಿಲೇಟೆಡ್ ಆ ಮೂವಿ ನಾ ಯಾವಾಗಾರ ನೋಡಿವೇನಿಲ್ಲ, ಎಲ್ಲಿ ಕುಂತ ನೋಡಿಲ್ಲ, ಬಟ್ ಇಷ್ಟ ಆಗುತ್ತೆ. ಇಲ್ಲ ನನ್ನ ಜೊತೆ ಇದ್ದಾಗ ನೋಡಿದ್ನಿ, ಯಾವಾಗ ಇಲ್ಲ ಒಟ್ಟ ನೋಡಿಲ್ಲ. ಮಾಣಿಕ್ಯನೇ ಇದ್ದಿರ್ಬೋದು. ನೋ ವೇ. ಅದು ಸೂರ್ಯವಂಶ ಅಲ್ಲ, ಬಟ್ ಬೆಸ್ಟ್ ಮೂವಿ, ಬಟ್ ಅಲ್ಲ ಫೇವ್ರೇಟ್ ಅಲ್ಲ. ನಾ ಸೂರ್ಯವಂಶಿ ಎಲ್ಲ ಗೊತ್ತಿಲ್ಲ. ಸೂರ್ಯವಂಶಿ ಕನಸು ಬಿದ್ದದೇನು? ಕನಸು ಸೂರ್ಯವಂಶ ಅಲ್ಲ. ಯಾವ ಹೀರೋನ್ ಇಷ್ಟ ಹೇಳಿ ನಾ ಹೇಳ್ತೀನಿ. ಹೀರೋನ್ ಹೇಳ್ಬಿಟ್ಟು ಮೂವಿ ಹೆಸರು ಗೊತ್ತಾಗಲ್ಲ. ಒಂದು ಕ್ಲೂ ಕೊಡು ಮತ್ತೆ, ಈ ಸಲ ನಂಗೆ ಗೊತ್ತಾಗಲ್ಲ. ನಿನಗ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಹೇಳ್ಬಿಡು, ಮುಗಿದೋಯ್ತು. ಒಂದ್ ಜರ ಕ್ಲೂ ಕೊಡು. ಕ್ಲೂ ಇಲ್ಲ, ಸೋಲ್ತೀನಿ. ಕ್ಲೂ ಕೊಡು. ಏನು ಸೋತಿ? ಇದು ಪಾಯಿಂಟ್ ಇಲ್ಲ ನೋಡ. ಗಣೇಶ್, ಮುಂಗಾರ ಮಳೆ, ಮಾದೇಶ ಯಾವ ಮಾಡ ಬೀಜ ಚಲಿನ ಚಿತ್ರ ಅದು. ಒಳಗೆ ಹಾ ಗೊತ್ತಿಲ್ಲ. ಕ್ಲೂ ಕೊಟ್ರೆ ಹೇಳೋದು ಬರಲಿ. ಮುಂಗಾರ ಮಳೆನೆ. ಮುಂಗಾರ ಮಳೆ ಇಲ್ಲ ಅಂದ್ರ ಗೊತ್ತಿಲ್ಲವ. 99 ಲೈ ನಂಬರ್ ಮೂವಿ ಅಂತ ಹೇಳೋದಿತ್ತು. ನಂಬರ್ ಮೂವಿ ಅಂತ ಹೇಳ್ತಾರೆ. 99 ಗೈಸ್ ಫೇವ್ರೇಟ್ ಮೂವಿ. ಇಬ್ರು ರಿಲೇಟ್ ಆಗ್ತೀವಿ ಅದಕ್ಕೆ. ಆ ಮೂವಿ ನೋಡಿದ್ರೆ ಭಾಳ ರಿಲೇಟ್ ಆಗ್ತೀವಿ.
ಸೊ ಅದು ಮೂವಿ ಸ್ವಲ್ಪ ಟಚ್ ಅದ, ಸ್ವಲ್ಪ ನಮಗೆ ಭಾಳ ಟಚ್ ಅದ, ಅಂದರೆ ಇಷ್ಟ ಆಗುತ್ತೆ ಆ ಮೂವಿ, ಅದು ಭಾಳ ಇಷ್ಟ ನನಗೆ. ಸೊ 99 ಮೂವಿ ನಂದು ಫೇವ್ರೇಟ್. ಓಕೆ, ಇವಾಗ ಅದೇ ಲೈನ್ ಒಳಗೆ ಬರಮಂತ. 2 ತಪ್ಪು ಹೇಳಿನಿ. ಹಾಂ, 2 ತಪ್ಪು ಹೇಳಿ ನೋಡು. ಅದೇ ಲೈನ್ ಒಳಗೆ ಬರಮಂತ. ನನ್ನ ಫೇವ್ರೇಟ್ ಹೀರೋ ಇನ್ ಯಾರು? ನಂಗತ್ ಹೀರೋ. ಹೀರೋಯಿನ್ ಅಂತ ಹೇಳಿನ. ಹೀರೋಯಿನ್ ಹೀರೋಯಿನ್ ಹಾಂ ಹೇಳ, ಪಟ 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 ಪಟ. ನನ್ನ ಫೇವ್ರೇಟ್ ಹೀರೋಯಿನ್ ಯಾರು? ನನಗೂ ಗೊತ್ತು, ಹೀರೋಯಿನ್ ಗೊತ್ತು ನನ್ನ ಫೇವ್ರೇಟ್. ಯಾರು? ನನಗೆ ಭಾಳ ಸರಿ ಹೇಳಿನಿ, ಸೇಮ್ ನೋಡಿದ್ರೆ ಅವ್ರ ತರನೇ ಇದೆ ಅಂತ ಹೇಳಿ. ಇವ್ರ ಫೇವ್ರೇಟ್ ಹೀರೋಯಿನ್ ಅಮೂಲ್ಯ. ಎಸ್, ಹೌದು ಗೈಸ್, ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ. ಅಂದ್ರೆ ಆ ಟೈಮ್ನಾಗ ಅವ್ರು ಇಷ್ಟ, ಈಗೇನು ರೀಸೆಂಟಾಗಿ ಯಾರು ಇಷ್ಟನೇ ಆಗಿಲ್ಲ. ಫೇವ್ರೇಟ್ ಅಂದ್ರೆ ಫೇವ್ರೇಟ್. ಎದಕ್ ಫೇವ್ರೇಟ್ ಅಂದ್ರೆ ನಾನು ನೋಡಕ್ ಸ್ವಲ್ಪನೇ ಇಲ್ಲ, ನನಗೆ ಅವಾಗ ಸಣ್ಣಾಗಿದ್ದಾಗ ಐತಲ್ಲ ಆ ಥರ ಫೀಲ್ ಅನಿಸ್ತಿತ್ತು. ಅದು ಏನಂತಾರ ಮಾದೇಶಿ ಮೂವಿ ತಿಳಿದ್ರಲ್ಲಿ ಇವರು ಚೆಲುವಿನ ಚಿತ್ತರ, ಅದು ಅದ್ರಾಗ ಗುಂಡು ಮುಖ ಇರ್ತಲ್ಲ, ಅದೇ ಟೈಪ್ ಆ ಟೈಮ್ನಾಗ ಕಾಣಿಸ್ತಿದ್ರು. ಇವಾಗ 0.0000% ಇಲ್ಲ. ನಾ ಇದು ಒಪ್ಕೋತೀನಿ. ನಾನು ಒಪ್ಕೋತೀನಿ. ಅಂಡ್ ಫೇವ್ರೇಟ್ ಹೀರೋ ಯಾರು? ಹೀರೋ ಅಂತೂ ಗೊತ್ತೇ ಅದ ಬಿಡ ನನಗೆ. ಹೀರೋದ್ ಹೇಳಪ್ಲೇನೆ ಇಲ್ಲ, ಕೇಳೇಬಾರ್ದೈತೆ ನಂಗೆ ಕ್ವಶನ್. ಕೇಳೇಬೇಡ ಇದು ಹೀರೋದ್, ನನಗೆ ಗೊತ್ತದ ಇದು. ಇವರ ಫೇವ್ರೇಟ್ ಹೀರೋ ಕಿಚ್ಚ ಸುದೀಪ್. ಯಾರ್ಯಾರು ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಇದ್ರೆ ಕಮೆಂಟ್ ಮಾಡಿ. ಅಂದ್ರೆ ಎಲ್ಲಾ ಮೂವಿ ನೋಡ್ತೀವಿ ನಾವು, ಇಷ್ಟಪಡ್ತಾರೆ, ಎಲ್ಲಾ ಮೂವಿ ನೋಡ್ತಾರೆ. ಬಟ್ ಡಿ ಬಾಸ್ದು ನೋಡ್ತೀವಿ, ಮತ್ತೆ ಪ್ರತಿಯೊಬ್ಬರದು ಮೂವೀಸ್ ನೋಡ್ತೀವಿ ನಾವು. ಪುನೀತ್ ರಾಜ್ಕುಮಾರ್ ಸರ್ದು ಅವ್ರದ್ದು ಎಲ್ಲ ಮಂದಿ ಮೂವಿ ನೋಡ್ತೇನೆ. ನಿಜವಾಗ ಕನ್ನಡ ಮೂವಿ ಎಲ್ಲ ನೋಡ್ತೀನಿ. ಥಿಯೇಟ್ರಿಗೆ ಹೋಗಿ ನೋಡ್ತೇನೆ ಸಿಕ್ಕಾಪಟ್ಟೆ. ಈಗಂತೂ ಮದುವೆಗಿಂತ ಹೋಗಿಲ್ಲ, ಸ್ವಲ್ಪ ಮದುವೆಗಿನ ಮುಂಚೆ ಮಾತ್ರ ಜಾಸ್ತಿ ಹೋಗ್ತಿದ್ವಿ ಕನ್ನಡ ಮೂವಿಗಳಿಗೆ, ಪ್ರತಿಯೊಂದು ನೋಡ್ತೀವಿ. ಬಟ್ ಸ್ಟೈಲ್ ಏನೋ ಒಂದು ಇದ್ರೊಳಗೆ ಕಿಚ್ಚ ಬಾಸ್ ಇಷ್ಟ ಆಗ್ತಾರೆ ಅಷ್ಟೇ, ಫೇವ್ರೇಟ್ ಆಗ್ತಾರೆ, ಫೇವ್ರೇಟ್ ಲಿಸ್ಟ್ ಒಳಗೆ ಹೋಗ್ತಾರೆ ಅಷ್ಟೇ. ಓಕೆ, ಇವಾಗ ನನ್ನ ಫೇವ್ರೇಟ್ ಬರ್ಡ್ ಯಾವುದು ಅಂದರೆ ಪಕ್ಷಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಪಕ್ಷಿ ಯಾವುದು? ಪಕ್ಷಿ ನನಗೆ ಅನ್ಸಿದ ಪ್ರಕಾರ ಪಾರಿವಾಳ. ಯಾಕಪ್ಪ ಅಂದ್ರ ಅವ್ರ ಪಾರಿವಾಳ ಜಾಸ್ತಿ ಸಾಕ್ತಿದ್ರು. ಹೌದು, ವಿನ್ನದಿ ಕರೆಕ್ಟ್. ಕಂಗ್ರಾಚುಲೇಷನ್. ಸೋ ಮಚ್. ಹೌದು ಗೈಸ್, ನೋಡಿ ಗೈಸ್, ನಾ ಎಷ್ಟು ಅರ್ಥ ಮಾಡ್ಕೊಂಡಿನಿ ಇವ್ರಿಗೆ ನೋಡಿ. 2 ತಪ್ಪು ಹೇಳಿದ, ಅದು ನೆನಪಾಗಲ್ಲ. 2 ಇರ್ಲಿ, ಅದು ನನಗೆ 2 ಎದ್ರದ್ದು, ಒಂದು ಪ್ಲೇಸ್ದು, ಇನ್ನೊಂದು ಮೂವಿದೇನ. ಮತ್ತೆ ಇಂಥ ಕರೆಕ್ಟ್, ಇಂಥ ಸವೀಪ್, ಇಂಥ ಚಲೋ ಇದ್ದಿದೆ ನೆನಪಾಗಿ. ನೋಡಿ ಗೈಸ್, ಬರ್ಡ್ ಫೇವ್ರೇಟ್ ಬರ್ಡ್ ಹೇಳಿದ್ರು. ಇನ್ನೊಂದು 2 ಅದಾವೆ, ಮುಗುದಿಲ್ಲವಿ ಇನ್ನು. ನೀ ಖುಷಿ ಆಗ್ಬೇಡ, ಕೇಳು. ಒಟ್ ಹೈಯೆಸ್ಟ್ ನಾನೇ ಅದಲ್ಲ, ಇಷ್ಟ ಅರ್ಥ ಮಾಡ್ಕೊಂಡಿನಿ. ಇನ್ನ 3 ಅದಾವ. ನನ್ನ ಫೇವ್ರೇಟ್ ಆನಿಮಲ್ ಯಾವುದು? ಬರ್ಡ್ ಆಯ್ತು, ಆನಿಮಲ್. ಅನಿಮಲ್ದಾಗ ನಿನಗ ಕ್ಯಾಟ್ ಅಂಡ್ ಡಾಗ್ ಎಲ್ಲ ಅರ್ಥ ಮಾಡ್ಕೊಳ್ಳ. ಕರೆಕ್ಟ್, ನಾ ಇಲ್ಲಿ ಲಿಸ್ಟ್ ಒಳಗೂ ಕರೆಕ್ಟ್ ಅದೇ ಬರ್ದೇನೆ, ಕ್ಯಾಟ್ ಅಂಡ್ ಡಾಗ್ ಬರ್ದೇನೆ. ಕರೆಕ್ಟ್ ಅದ ಗೈಸ್, ನೋಡಿ ಎಷ್ಟು ಅರ್ಥ ಮಾಡ್ಕೊಂಡೇನ. ಇನ್ನ ಹಿಂಗ್ ಪರ್ಸನಲ್ ಕೇಳ್ಕೊತ ಹೋಗಿದ್ರೆ ಬೇರೆ ಐತ್ರಿ ದಿನ. ಗೈಸ್, ಇವಾಗ ಲಾಸ್ಟ್ ಅಂದ್ರೆ ಇದು ಲಾಸ್ಟ್ ನನ್ನ ಫೇವ್ರೇಟ್ ಒಳಗ. ಇದು ನಾನು ಕೇಳಬಾರ್ದು ಅನ್ಕೊಂಡಿದ್ದೆ, ನಾನು ಇದೇನು ಜಾಸ್ತಿ ಬ್ಯಾಡ ಅನ್ಕೊಂಡಿದ್ದೆ. ಬಟ್ ಲಿಸ್ಟ್ ಒಳಗಿದ್ರೆ ಚಂದ ಅನಿಸ್ತಾ, ಇದನ್ನು ಫೇವ್ರೇಟ್ ಇದ್ರೊಳಗೆ ಅಂತೇಳಿ ಅನ್ಕೊಂಡು ಕೇಳಕತ್ತೀನಿ. ನನ್ನ ಫೇವ್ರೇಟ್ ಗಾಡ್ ಯಾವುದು? ನಾನು ಜಾಸ್ತಿ ನಂಬಂಥದ್ದು ಆ ಗಾಡ್. ನಂಬಿಸಿದ್ದೆ ನಾನೇ ನಂಬಂತದಂತಂದ್ರೆ ಗೈಸ್, ನಾವು ಮ್ಯಾರೇಜ್ ಆಗಿರೋ ಟೆಂಪಲ್ ವಾಗ್ದೇವಿ ತಾಯಿ. ಹೌದು ಗೈಸ್, ನಿಜ. ಹೌದು, ಎಸ್. ಅದ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಗಾಡ್. ಒಂದೇನು ಪಾಸಿಟಿವ್ ಎನರ್ಜಿ ಆ ದೇವ್ರಂದ್ರೆ. ಮೇಡಮ್, ಎಲ್ಲದ್ರಾಗ 2 ತಪ್ಪು ಆನ್ಸರ್ ಕೊಟ್ಟಿರಲ್ಲ. 15 ಕ್ವಶನ್ ಕೇಳಿದಿ, 14 ಕ್ವಶನ್. 14 ಕ್ವಶನ್ ಆನ್ಸರ್ ಮಾಡಿದಿ, ಇನ್ನು 2 ಯಾಕೆ ಮಾಡಿಲ್ಲ? 2 ಯಾಕೆ ಮಾಡಿಲ್ಲ? ಆಯ್ತು, ಇವಾಗ ಐತಲ್ಲ ಗೈಸ್, ಇದು ಸೈಜ್ ಒಳಗೆ ಹೋಗ್ತೀನಿ ನಾನು. ನನ್ನ ಕಾಲ್ ಸೈಜ್ ಏನು? ಕಾಲ್ ಸೈಜ್ ಅಂತ ಯಾವ್ದಾರ ಚಪ್ಪಲ್ ಸೈಜ್ ಅದು ಕೇಳ್ತಾರೆ. ಶೂಸ್ ಸೈಜ್ ಎಷ್ಟು? 8. ತಪ್ಪಾದ ಆನ್ಸರ್. ಯಾಕ 8 ಅದ? ಕರೆಕ್ಟ್ ಗೈಸ್, ಇಷ್ಟು ಅರ್ಥ ಮಾಡ್ಕೊಂಡಲ್ಲ ಚಪ್ಪಲ್ ಹಿಡಿದು.
ನೀ ಏನ್ ಕೇಳ್ ಕೇಳ ಅಕಸ್ಮಾತ್ ಅದು ಬರ್ದೇ ಬಿಟ್ಟನು ಕೇಳ ಕ್ವಶನ್ ಏನ್ ಕೇಳ. ಹೌದಾ ಬರ್ದಿದ್ದು ಮುಗ್ದೆ ಹೋದು. ಹ್ಮ್ ನನ್ನ ಶರ್ಟ್ ಸೈಜ್ ಎಲ್ ಎಕ್ಸೆಲ್ ಪೈಲ ಎಲ್ ಬರ್ತಿತ್ತು ಬಟ್ ಈಗ ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಏನಂತಾರ ಡಿಲ್ಲ ಕಾಣ್ಲತ್ತೇಳಿ ಎಕ್ಸೆಲ್. ಆಯ್ತು ಬಿಡ್ರಿ ಗೈಸ್ ಎಲ್ಲ ಕರೆಕ್ಟ್ ಆನ್ಸರ್ ಮಾಡಕತ್ರಿ. ಏನು ಕ್ವಶನ್ ಏನು ಕೇಳ ಅದು ತಿಳಿಲಾಯ್ತು. ಗೈಸ್ ಇದ್ರ ಎಷ್ಟು ಮೇಲೆ ಪ್ರಿಪೇರ್ ಆಗಿ ಬಂದಿದ್ದೆ ನಾನು. ನಾ ಸೋಲ್ತೀನಂತ ಭಾಳ ಅನ್ಕೊಂಡಿದ್ರು ಅವ್ರು. ಕರ್ರೆ ನಿಜವಾಗ್ಲೂ ಭಾಳ ಅನ್ಕೊಂಡಿದ್ದೆ, ಭಾಳ ಅನ್ಕೊಂಡೆ ಬಂದಿದೆ. ಇವ್ರು ಸೋಲ್ಸ್ಬೇಕಂತ ಅನ್ಕೊಂಡಿದ್ದೆ. ನೋಡಮ್ ನಂದು ರಿವೆಂಜ್ ಮಾಡಂತ ಕಮೆಂಟ್ ಮಾಡಿದ್ರೆ ನಾ ಮಾಡ್ತೀನಿ. ನೀ ಜಾಸ್ತಿ ಜನ ಕಮೆಂಟ್ ಹಾಕಿದ್ರೆ ಅಂದ್ರೆ ನನ್ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಾರ ಅಂತ ತಿಳ್ಕೊಳ್ಳೋಣ ನಾವು. ಏನೋ ಗೊತ್ತಿಲ್ಲ ಗೈಸ್, ಬೇಡ ನನಗೆ ನಿಜ ಹೇಳ್ತೀನಿ. ಇವ್ರು ಎಷ್ಟು ಹೇಳ್ಯಾರಲಿ 14 ಹೇಳ್ಯಾರಲ್ಲ, ಇದ್ರೊಳಗೆ 4 ಹೇಳ್ತಾನೆ ಅನ್ನೋ ಗೊತ್ತಿಲ್ಲ ನನಗೆ. ಕರೆ ಹೇಳ್ತೀನಿ, ನಾ ಅಷ್ಟೊಂದು ತಲೆ ಇಟ್ಟೋಳ ಮನುಷ್ಯ ಅಲ್ಲ ನಾನು. ನಿಜ ಹೇಳ್ಬೇಕಂದ್ರೆ ಮಿತೊಳಗೆ ಇಟ್ಕೊಳ್ಳೋ ಮನುಷ್ಯ ಅಲ್ಲ ಅಂದ್ರೆ ನೋಡಿ ಗೈಸ್ ಇರ್ತಾರ ಇಲ್ಲ, ಅವ್ರ ನಮ್ ಬಗ್ಗೆ ಅರ್ಥ, ನಾ ಅವ್ರ ಬಗ್ಗೆ ಅರ್ಥ ನಾವು ಅರ್ಥ ಮಾಡ್ಕೊಂಡಿವಿ ಬಟ್ ಅವು ಫೇವ್ರೇಟಿನ ಅರ್ಥ ಮಾಡ್ಕೊಂಡಿಲ್ಲ. ಗಾಯ್ಸ್ ಸಿಕ್ಕಿಂದು ಭಾಳ ಕಟ್ ಆಡ್ತಾರದಾಳಿಗೆ. ಸದಾ ಫುಡ್ ಯಾವ್ದೈತಿ ಕೇಳ್ತಿಗೋ ನಾ ಹೇಳ್ತೀನಿ ಅಲ್ಲ ಅಂದ್ಬಿಡ್ತಾಳ. ಫುಡ್ ನಿನಗ ಗೊತ್ತಿಲ್ಲ ಅಂತ ಹೇಳ್ಬಿಡು ನನಗೆ. ಸದ್ ನಾ ಎಲ್ಲಿ ಹೋದ್ರು ತಿನ್ನೋ ಫುಡ್ ಯಾವ್ದು ಒಂದೇ ಇದೊಂದು ಕ್ವಶನ್ ಇದ್ರಾಗೆ ಕೇಳ್ತೀನಿ ನಾನು. ಹೇಳು ರೈಸ್. ನೋಡಿ ಗೈಸ್ ಇಷ್ಟೇ, ನಾ ಎಲ್ಲಿ ಹೋದ್ರು ತಿನ್ನೋದಂದ್ರೆ ಪಲಾವ್. ರೈಸ್ ಐಟಮ್ ಏನೇ ಇರ್ಲಿ ತಿಂತೀನಿ ನಾ. ಎಲ್ಲಿ ಅದು ತಿಂದ್ರೆ ನಂಗೆ ನೋಡುವ ಗೈಸ್, ಕಾಮೆಂಟ್ ಆಗ್ರಿ ಅಂದ್ರೆ ನೆಕ್ಸ್ಟ್ ಮಾಡುವ ಅಂತ ನೋಡಮ್ಮ ಎಷ್ಟು ಅರ್ಥ ಮಾಡ್ಕೊ. ನಾನು ಇಷ್ಟದ್ರ 16 2 ತಪ್ಪು ಹೇಳಿನಿ. ನಾನು ಅಷ್ಟೇ ಕ್ವಶನ್ ಹಾಕ್ತೀನಿ, ಅವ್ರು ಎಷ್ಟು ತಪ್ಪು ಹಾಕ್ತಾರ ನೋಡಿ. ಆಮೇಲೆ ನಗಾಕತ್ತೈತಿ. ನಾ ಹೇಳ್ತೇನೆ ಡೌಟ್ ಅದ, ನಿಜವಾಗ್ಲೂ ಹೇಳ್ತೇನೆ ಡೌಟ್ ಅದ ನನಗೆ. ಹೇಳ್ತಿಲ್ಲ ಡೌಟ್ ಅದ. ನೋಡಮ್ಮಲ್ಲ ಎಷ್ಟು ಅರ್ಥ ಮಾಡ್ಕೊಂಡೆ. ಆಮೇಲೆ ಅರ್ಥ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಂಡೆ ಬಟ್ ಫೇವ್ರೇಟ್ ಒಳಗೆ ಗೊತ್ತಿಲ್ಲ ನನಗೆ. ಆಮೇಲೆ ಯುದ್ಧನೇ ಆಗ್ತದ. ಯುದ್ಧನೇ. ಓಕೆ ಗೈಸ್, ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್ ನಿಮ್ಗೆ ಯಾವ ಥರ ಅನ್ನಿಸ್ತು? ನಮಗಂತೂ ಖುಷಿ ಆಯ್ತು. ಇವ್ರು ನಮಗೆ ಎಷ್ಟೊಂದು ಅರ್ಥ ಮಾಡ್ಕೊಂಡಿರ್ತಾರೆ. ನನಗೆ ಇಷ್ಟೊಂದು ನೆನಪಿಲ್ಲ, ಇಷ್ಟು ಗೊತ್ತಿರಲಿಲ್ಲ. ನಾನಂತೂ ಇಷ್ಟೊಂದು ತಲೆಯಾಗ ಇಟ್ಕೊಂಡಿರಲಿಲ್ಲ, ನೆನಪನೇ ಇಲ್ಲ ನನಗೆ. ನನಗೆ ನನ್ನ ಫೇವ್ರೇಟ್ ಫುಡ್ಗಳು, ನನ್ನ ಫೇವ್ರೇಟ್ ನೆನಪು ಮಾಡ್ಕೊಂಡು ಕೂತು ಎಲ್ಲ ನೆನಪು ಮಾಡ್ಕೊಂಡೆಲ್ಲ ಲಿಸ್ಟ್ ಮಾಡಿದ್ದೆ ನಾನು. ಇವ್ರಿಗೆ ಏನು ಗೊತ್ತಿಲ್ಲದೆ ಎಷ್ಟು ಚಂದ ಹೇಳ್ತಾರಂದ್ರೆ ಹ್ಯಾಟ್ಸ್ ಆಫ್ ಯು. ಓಕೆ ಗೈಸ್, ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಹಾಕ್ರಿ. ಆ್ಯಂಡ್ ಇವರು ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್ ಬೇಕು ಏನು ಅನ್ನೋದು ಕಾಮೆಂಟ್ ಹಾಕ್ರಿ. ಇವ್ರಿಗೆ ನಾವು ಅರ್ಥ ಮಾಡ್ಕೊಂಡಿವಿ ಎಷ್ಟು ಅನ್ನೋದು ತಿಳಿ ಕಾಮೆಂಟ್ ಹಾಕ್ರಿ. ಯುದ್ಧ ಆಗ್ತಾವ ಗೈಸ್, ಯುದ್ಧಗಳಾಗ್ತಾವ. ನಾ 2 ತಪ್ಪು ಹೇಳಿ ನನಗಿಂತ ಜಾಸ್ತಿ ತಪ್ಪು ಹೇಳ್ತಾರೆ ನೋಡೋಣ ಗೈಸ್. ಕಾಮೆಂಟ್ ಹಾಕಿರಿ ಅಂದ್ರೆ ಮಾಡೋಗತ್ತ. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ಇಷ್ಟ ಆದ ಅನ್ಕೋತೀವಿ. ಇಷ್ಟ ಆದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತೀವಿ. ಎಲ್ರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.